ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೇ ತಿಂಗಳದ ಮೀನರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೋಡಿ, ಮೀನರಾಶಿಯವರಿಗೆ ಕುಜಗ್ರಹ ಮತ್ತು ರಾಹುಗ್ರಹ ಇದು ಮೀನರಾಶಿಯಲ್ಲಿರುವಂಥದ್ದು. ಹಾಗೆ ರಾಹು ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು. ರಾಹುವಿನಿಂದ 7ನೇ ಮನೆ ಕೇತು. ಹಾಗೆ ವೃಷಭ ರಾಶಿಯಲ್ಲಿ ರವಿಗ್ರಹ ಮತ್ತು ಶುಕ್ರಗ್ರಹ ಮತ್ತು ಗುರುಗ್ರಹಗಳು ಕೂಡ ಇರ್ತಕ್ಕಂಥದ್ದು. ಹಾಗೆ 11ನೇ ಮನೆಯಲ್ಲಿ ಯಾರೂ ಇಲ್ಲ, 12ನೇ ಮನೆಯಲ್ಲಿ ಶನಿಗ್ರಹವು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಏನಾಗುತ್ತೆ, ಗ್ರಹಗಳೆಲ್ಲವೂ ಕೂಡ ಯೋಗಗಳಿದ್ದರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಚೆನ್ನಾಗಿ ಇದ್ದು ಕುಟುಂಬದ ದಾಂಪತ್ಯ ಜೀವನ ಚೆನ್ನಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ವಿರಸಗಳು ಕಾರಣವಾಗ್ತಾ ಇರುತ್ತೆ. ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದವರಿಗೆ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಅಲ್ಲಿ ಹೆಚ್ಚು ಸಂಬಳವನ್ನು ವೇತನವನ್ನು ಪಡೆತಕ್ಕಂಥದ್ದು. ಅಲ್ಲಿ ಕೆಲಸ ಮಾಡಿ ಅದರ ಜೊತೆಗೆ ಮತ್ತು ಬೇರೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳತಕ್ಕಂಥದ್ದು, ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಹೇಳತಕ್ಕಂಥದ್ದು, ಒಂದು ಸಂಸಾರವನ್ನು ರೂಪಿಸಿಕೊಳ್ಬೇಕು ಹೇಳತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ಒಂದು ಮನೆಯನ್ನು ತಗೊಳ್ಬೇಕು ಹೇಳತಕ್ಕಂಥದ್ದು, ಮನೆ ನಿರ್ಮಿಸಿಕೊಳ್ಬೇಕು ಹೇಳತಕ್ಕಂಥದ್ದು. ಈ ಥರದ ಒಂದಷ್ಟು ಆಲೋಚನೆಗಳೆಲ್ಲವೂ ಕೂಡ ಒಳ್ಳೆಯ ಒಂದು ಸಿಹಿ ಸುದ್ದಿ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಎಷ್ಟೋ ವರ್ಷಗಳಿಂದ ದಿನಗಳಿಂದ ನಿಮ್ಮ ಹಣ ಪೆಂಡಿಂಗ್ ಇರುತ್ತೆ, ಬರ್ತಾ ಇಲ್ಲ. ಸರ್ಕಾರದಿಂದ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೈ ಸಾಲ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನೀವು ಅದ್ರ ಬಗ್ಗೆ ಬಿಟ್ಟಿರ್ತಕ್ಕಂಥ ಇರ್ಬೋದು. ಅದು ಎಷ್ಟೋ ದಿನಗಳಲ್ಲಿ ಬಂದು ನಿಮ್ಮ ಕೈಗೆ ಬಂದು ಸೇರತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಭೂ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇವೆಲ್ಲವೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ಲಭಿಸ್ತಾ ಇರತಕ್ಕಂಥದ್ದು. ಹೀಗೆ ಹಲವು ರೀತಿಯ ಒಂದಷ್ಟು ಸಮಸ್ಯೆಗಳಿಗೆ ನಿಮ್ಮಲ್ಲೇ ಪರಿಹಾರಗಳು ಸಿಗತ್ತೆ ದೇವತಾ ಅನುಗ್ರಹದಿಂದ ಹೇಳ್ತಕ್ಕಂಥದ್ದು. ನಿಮ್ಮಲ್ಲಿ ಬುದ್ಧಿಶಕ್ತಿ ಇದೆ, ಜ್ಞಾನಶಕ್ತಿ ಇದೆ, ಚಾಣಕ್ಯತನ ಇದೆ, ನಿಮ್ಮಲ್ಲಿ ಚಾಣಾಕ್ಷತನ, ತೀಕ್ಷ್ಣವಾದಂಥ ಇವೆಲ್ಲವೂ ಕೂಡ ಇದೆ. ಅದೆಲ್ಲ ಒಂದು ಕಡೆ ಗ್ರಹಗತಿಗಳು ನಿಮ್ಮನ್ನು ಆ ಕಡೆ ಈ ಕಡೆ ಮನಸ್ಸನ್ನು ಪರಿವರ್ತಿಸಿ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿ ಸಿಕ್ಕಿ ಒದ್ದಾಡ್ತಾ ಇರತಕ್ಕಂಥದ್ದು ಇರ್ಬೋದು. ಹಣವನ್ನು ತಕ್ಷಣ ಎಲ್ಲೋ ಒಂದು ಕಡೆ 1 ವಾರ 10 ದಿವಸದಲ್ಲಿ ಎಲ್ಲೋ ಒಂದು ಕಡೆ 10 ಲಕ್ಷಗಳನ್ನು ಕಳೆದುಕೊಳ್ತಕ್ಕಂಥದ್ದು ಇರ್ಬೋದು, ನಂಬಿ ಮೋಸ ಹೋಗುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಸ್ವಲ್ಪ ಉಂಟಾಗತ್ತೆ, ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು. ಸ್ನೇಹಿತರಿಂದ ನಿಮಗೆ ಧನಾಗಮನ ಉಂಟಾಗತ್ತೆ. ಹಾಗೆ ನಿಮ್ಮ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇರುತ್ತೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ವ್ಯವಹಾರ ಮಾಡ್ತಕ್ಕಂಥದ್ದು, ರಫ್ತು ಮಾಡ್ತಕ್ಕಂಥದ್ದು, ಹೋಗುವಂಥದ್ದು, ಅಥವಾ ಶೈಕ್ಷಣಿಕ ಸಂಘ ಸಂಸ್ಥೆಗಳಿಂದ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು. ಆಯುರ್ವೇದ ಗಿಡಮೂಲಿಕೆಗಳನ್ನು ಪಾಲನೆ ಪೋಷಣೆಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅದರಲ್ಲೂ ಕೂಡ ಹೆಚ್ಚು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರುತ್ತೆ. ಹಾಗೆ ಅಡಿಕೆ ತೆಂಗು ಬೆಳೆ ವ್ಯಾಪಾರ ಸಂಬಂಧಪಟ್ಟಂಥದ್ದು, ರಿಟೇಲ್ ಇರ್ಬೋದು, ಹೋಲ್ಸೇಲ್ ಇರ್ಬೋದು, ಇದನ್ನು ರಫ್ತು ಮಾಡ್ತಕ್ಕಂಥದ್ದು ಅಥವಾ ರಿಟೇಲ್ ವ್ಯವಹಾರ ಮಾಡ್ತಕ್ಕಂಥದ್ದು, ಎಲ್ಲವೂ ಕೂಡ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಮೇ ತಿಂಗಳಲ್ಲಿ ಭರ್ಜರಿ ಧನಯೋಗ ಅಂತಲೇ ಹೇಳ್ಬೋದು. ಕಷ್ಟಗಳ ಕಡಿಮೆಯಾಗಿ ಲಾಭ ಜಾಸ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಶಾಂತಿ ಸಮಾಧಾನಗಳು ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ವಸ್ತ್ರಾಭರಣಗಳ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುವಂಥದ್ದು ವೀಕ್ಷಕರೇ. ಹಾಗೆ ಹೈನುಗಾರಿಕೆ ಉದ್ಯಮದಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕ್ರಿಮಿ ಕೀಟಗಳ ಔಷಧಿಗಳ ವಿತರಣೆ ಮಾಡ್ತಕ್ಕಂಥದ್ದು, ತಯಾರು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಇರತಕ್ಕಂಥದ್ದು. ಔಷಧೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ಔಷಧಿ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳಿರ್ಬೋದು, ಇದರಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂಥ ಸಂಗತಿ. ಹಾಗಾದರೆ ಈ ಮೀನರಾಶಿಯವರು
ಬನಶಂಕರಿ ದೇವಿಯ ಆರಾಧನೆ, ಸ್ತೋತ್ರ, ಮಂತ್ರವನ್ನು ಪಠನೆ ಮಾಡ್ತಾ ಇದ್ದರೆ ತುಂಬ ಲಾಭದಾಯಕವಾಗಿರುತ್ತೆ, ಶುಭದಾಯಕವಾಗಿರುತ್ತೆ, ಮಂಗಳದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ, ಒಳ್ಳೆಯದಾಗಲಿ.